ನಿಮ್ಮ ಉದಯ ಟಿವಿಯಲ್ಲಿ ರಾಜ್ಯೋತ್ಸವ ಋತುವಿನ ಸಂಭ್ರಮ. ಕನ್ನಡದ ಬಗ್ಗೆ, ಕನ್ನಡದ ಭಾಷೆ, ಕನ್ನಡದ ಹಿರಿಮೆ, ಅದರ ಬಗ್ಗೆ ಅಭಿಮಾನ ಜಾಸ್ತಿ ಇರಲೇಬೇಕು. ಒಂದೇ ಕರ್ನಾಟಕ ಶೀಘ್ರದಲ್ಲಿ. ನೋಡು, ಪ್ರಾಮಿಸ್, ನನಗೆ ವಿರಾಟ್ ಮೇಲೆ ಯಾವ ಫೀಲಿಂಗ್ಸು ಇಲ್ಲ. ಹಾಗೊಂದ್ ವೇಳೆ ಇದ್ದಿದ್ರುನು ಫೇಕ್ ನ್ಯೂಸ್ ಕ್ರಿಯೇಟ್ ಮಾಡಿ ಸ್ಪ್ರೆಡ್ ಮಾಡಿ ನನಗ್ ಮದ್ವೆ ಆಗೋ ಕರ್ಮ ಆದ್ರೂ ಏನಿದೆ ಹೇಳು? ವಸುಂಧರಾ ಮೇಡಮ್ ಮೊದಲನೇ ಸಲ ನಮ್ ಮನೆಗ್ ಹೆಣ್ ಕೇಳಕ್ ಬಂದಾಗ್ಲೇ ನಾನು ಒಪ್ಕೋಬೋದಾಗಿತ್ತಲ್ವಾ? ನೋಡಿ ಶಾನಿ, ನನ್ ರೂಟ್ ಕ್ಲಿಯರ್ ಆಗಿದೆ. ಹಾಗಿರುವಾಗ ನನಗೆ ಈ ತರ ಗಿಮಿಕ್ಸ್ ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಅದು ನಿಜಾನೇ. ನಂಗೇನು ಗೊತ್ತಾಗ್ತಿಲ್ಲ ಭೈರವಿ. ಸರಿ ಹೇಳು, ಇವಾಗೇನ್ ಮಾಡ್ಬೇಕು? ನೀನ್ ಏನ್ ಮಾಡೋದು ಬೇಡ. ಮದ್ವೆ ದಿನ ನೀನ್ ಸೈಲೆಂಟ್ ಆಗಿ ಇದ್ಬಿಡು. ಮದ್ವೆ ದಿನ ನೀನ್ ನನ್ ಪಕ್ಕನೇ ಇದ್ರೆ ಮುಹೂರ್ತದ ಟೈಮಿಗೆ ಸರಿಯಾಗಿ ವಿರಾಟ್ ನಿನ್ ಕುತ್ತಿಗೆಗೆ ತಾಳಿ ಕಟ್ತಾರೆ. ಇದು ನಾನ್ ನಿನಗ್ ಕೊಡ್ತಿರೋ ಪ್ರಾಮಿಸ್. ಆಮೇಲೆ ಆ ಪ್ರೆಷರ್ ಈ ಪ್ರೆಷರ್ ಅಂತ ಹೇಳಿ ನೀನೇ ತಾಳಿ ಕಟ್ಸ್ಕೊಳ್ಳಲ್ಲ ತಾನೆ? ನೋ ವೇ. ನನ್ ಲೈಫಲ್ಲಿ ನಂದೇ ಆದ ಸಮಸ್ಯೆಗಳು ನನಗ್ 1000 ಇದೆ. ಮೊದ್ಲು ಈ ಮದ್ವೆ ಅನ್ನೋ ಸುಳಿಯಿಂದ ತಪ್ಪಿಸ್ಕೊಂಡು ನನ್ ಕೆಲ್ಸದ ಕಡೆಗೆ ನಾನ್ ಗಮನ ಕೊಡ್ಬೇಕಾಗಿದೆ. ಅದ್ ಎಲ್ಲದಕ್ಕಿಂತ ಮೊದ್ಲು ಈಗ ಬರ್ತಿರೋ ನ್ಯೂಸು ಫೇಕ್ ಅಂತ ಪ್ರೂವ್ ಮಾಡಿದ್ರೆ ನನಗ್ ಮುಕ್ತಿ ಸಿಗುತ್ತೆ. ಆದ್ರೆ ಅದ್ ಇವತ್ತಾಗುತ್ತೆ ನಾಳೆ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ ಈಶಾನಿ. ಅದಕ್ಕೆ ನಿನ್ ಹತ್ರ ಕೇಳ್ಕೊತಾ ಇದ್ದೀನಿ, ಮದ್ವೆ ದಿನದವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರು. ಅಲ್ಲಿವರೆಗೂ ಎಲ್ರೂ ನನ್ನನ್ನ ಮದ್ವೆ ಹೆಣ್ಣು ಅಂತ ಅನ್ಕೋತಾರೆ. ನನ್ ಡ್ಯಾಡ್ ಮಾಮ್ಗೂ ಹೇಳ್ಬಾರ್ದಾ? ಯಾರಿಗೂ ಹೇಳ್ಬಾರ್ದು. ಇದು ನನ್ನ ನಿನ್ನ ಮಧ್ಯೆ ಮಾತ್ರ ಇರ್ಬೇಕು. ಯಾಕಂದ್ರೆ ಯಾರಿಂದ ಯಾವಾಗ ಏನ್ ತೊಂದರೆ ಆಗುತ್ತೆ ಅಂತ ಏನು ಹೇಳಕ್ಕಾಗಲ್ಲ. ಯಾಕೆ ಶಾನಿ, ನನ್ ಮಾತ್ಮೇಲೆ ನಂಬಿಕೆ ಬರ್ತಾ ಇಲ್ವಾ? ನಾನು ನಿನ್ ಫ್ರೆಂಡ್. ನಾನ್ ಯಾವತ್ತೂ ನಿನಗ್ ದ್ರೋಹ ಮಾಡಲ್ಲ. ನನ್ನ ನಂಬು. ವಿರಾಟ್ ಯಾವತ್ತಿದ್ರು ನಿನ್ನವನೇ. ಸರಿ. ಥ್ಯಾಂಕ್ ಯು ಶಾನಿ, ನನ್ನ ಅರ್ಥ ಮಾಡ್ಕೊಂಡಿದ್ದಕ್ಕೆ.